ಕುಟುಂಬದಿಂದಲೇ ಬರ್ತಾ ಇದ್ದೇವೆ. ಇಲ್ಲಿ ಪ್ರಾರಂಭ ಮಾಡಿದ ನಾವು ಪ್ರತಿ ವಾರ ಕೊಂಡೋಗ್ತಿದ್ದೇವೆ. ಈಗ ಪ್ರತಿ ವಾರ ಕೊಂಡೋಗುದಿಲ್ಲ. ಹಾಗೆ ನಾವು ಕೂಡ ಸಾವಯವ ತರಕಾರಿ ಬೆಳೆಸ್ತೇವೆ. ನಾವು ಟೆರೆಸ್ ಗಾರ್ಡನ್, ಟೆರೆಸ್ ಅಲ್ಲಿ ಒಂದು 100 ಚಟ್ಟಿ ಇಟ್ಟಿದ್ದೇವೆ. ಗ್ರೋ ಬ್ಯಾಗ್ ಚಟ್ಟಿ ಇದೆಲ್ಲ ಬೇಕಾದಷ್ಟಿಲ್ಲ, ಆದ್ರೆ ಆಗ್ತದೆ. ಯಾಕಂದ್ರೆ ವಾರಕ್ಕೆ 3-4 ದಿನ ಈಗ ಬೆಂಡೆ, ಬದನೆ, ಗುಳ್ಳ ಮತ್ತೆ ಟೊಮೆಟೊ. ಈ ಸಲ ನಮಗೆ ಟೊಮೆಟೊ ತುಂಬಾ ಆಗಿದೆ. ಅದೊಂದು 4 ಗಿಡದಲ್ಲಿ ಅದನ್ನು 100-105 ಟೊಮೆಟೊ ಆಗಿದೆ. ಹಾಗಾದ್ರೆ ಮತ್ತೆ ಹರಿವೆ, ಅದಕ್ಕೆ ಹರಿವೆ ನಾವು ಹೊರಗಿನ ಹರಿವೆ ತಂದು ಕೂಡ ಇದು ಬೀಜ ಆಗಿದ್ದು ಹರಿವೆಯನ್ನು ಅದನ್ನು ಬಿಸಾಡಿ ಬಿಟ್ರೆ ಅದ್ರಲ್ಲಿ ಹರಿವೆ ತನ್ನಷ್ಟಕ್ಕೆ ಬೆಳೀತದೆ. ಹಾಗಾದ್ರಿಂದ ನಮ್ಗೆ ಇಡೀ ವರ್ಷ ಹರಿವೆ ಆಗ್ತದೆ ಚಟ್ಟಿಯಲ್ಲಿ. ಯಾಕಂದ್ರೆ ಉಪ ಬೆಳೆ ಅದು ಸೈಡಲ್ಲಿ. ಆದ್ರೆ ನಾವು ಬೆಂಡೆ, ಗುಳ್ಳ ಇದನ್ನು ಮಾಡ್ತೇವೆ. ಹಾಗೇನೆ ಕಾಯಿ ಮೆಣಸು. ನಮಗೆ ಕಾಯಿ ಮೆಣಸು ನಾವು ಈಗ ಒಂದು ಕಳೆದ 4 ವರ್ಷದಿಂದ ತಂದದಿಲ್ಲ. ಮನೆಯಿಂದ ಇದಾಗ್ತದೆ, ಒಳ್ಳೆ ಖಾರ ಮೆಣಸು ಒಳ್ಳೆ ಇದಾಗ್ತದೆ, ಕಾಯಿ ಮೆಣಸು ಇದಾಗ್ತದೆ. ಮತ್ತೆ ನಾವು ಇದರಲ್ಲಿ ಸುವರ್ಣಗೆಡ್ಡೆ ಚಟ್ಟಿಯಲ್ಲಿ ಬೆಳೆಸಿದ್ದೇವೆ. ಮತ್ತೆ ಈ ಟೆರೆಸಲ್ಲಿ ಗೆಣಸು ಬೆಳೆಸಿದ್ದೇವೆ. ಸೈಡಲ್ಲಿ ಬರೋ ಮಣ್ಣು ಹಾಕಿ ಗೆಣಸು ಬೆಳೆಸಿದ್ದೇವೆ. ಮತ್ತೆ ಇದು ಕೇಸು, ಅದ್ರ ಕೇಸು ಕೂಡ ಇದುಂಟು. ಕೇಸು ಎಲ್ಲೇ ಪತ್ರೊಡೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಅದರದ್ದು ಗೆಡ್ಡೆ, ಅದು ಕಳಸ ಕೇಸು ಅಂತ ಉಂಟು, ಅದು ರೌಂಡ್ ಬರ್ತದೆ. ಆದ್ರೆ ಅದನ್ನು ಸಾಧಾರಣ ಒಂದು 2 ತಿಂಗಳಿಗೊಮ್ಮೆ ತೆಗೆದಾಗ ಒಂದಷ್ಟು ಸಿಗ್ತದೆ. 2 ದಿನ ಪದಾರ್ಥ ತೆಗೆದರೆ ಅದೆಲ್ಲ ಆಗ್ತದೆ. ಹಾಗೆ ನಾವು ಇದರಲ್ಲಿ ಅದು ಇಲ್ಲಿ ನಾವು ಬರ್ತೇವೆ ತಂಡದನ್ನು. ಮತ್ತೆ 2 ವಾರಕ್ಕೊಮ್ಮೆ, ಕಟ್ಟಿಗೆ 3 ವಾರಕ್ಕೊಮ್ಮೆ. ಮತ್ತೆ ತೆಂಗಿನಕಾಯಿ ಒಳ್ಳೆ ಸಿಗ್ತದೆ, ಮತ್ತೆ ತರಕಾರಿ ಒಳ್ಳೆ ಸಿಗ್ತದೆ. ಇದನ್ನು ಯಾಕೆ ನಾವು ಸಾವಯವ ಯೂಸ್ ಮಾಡಿದ್ರೆ ನಮ್ಗೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಆರೋಗ್ಯ. ಅದರಲ್ಲಿ ನಮ್ಮ ಆರೋಗ್ಯ ಒಳ್ಳೆ. ಯಾಕಂದ್ರೆ ಪ್ರತಿಯೊಂದು ಇರುವುದು ಜೀವಕ್ಕೆಲ್ಲ. ಇದು ಸರಿ ಇದ್ರೆ ಎಲ್ಲ ಸರಿ ಆಗ್ತದೆ ಅಲ್ಲ. ಯಾಕಂದ್ರೆ ಇವತ್ತು ನಾವು ಡಾಕ್ಟರ್ ಹೋಗ್ಲಿಕ್ಕೆ ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಇಲ್ಲ. ಯಾಕಂದ್ರೆ ಎಲ್ರಿಗೂ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ. ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಯೂಸ್ ಮಾಡಿ ನಮ್ಗೆ ಅಂತ ಏನು ಸಂಗತಿ ಬರುದಿಲ್ಲ. ಶೀತ ಕೆಮ್ಮು ಜ್ವರ ಬರುದು ಸಾಮಾನ್ಯ, ಅದು ಬರ್ತೇನೆ, ಅದು ಬಾರಿದ್ರೆ ಮನುಷ್ಯ ಅಲ್ಲ. ಹಾಗೆ ನಮ್ಗೆ ಒಳ್ಳೆ ಇದರಲ್ಲಿ ತರಕಾರಿ ಒಳ್ಳೆ ಸಿಗ್ತದೆ. ಇದ್ರಲ್ಲಿ ಒಂದೇನಂದ್ರೆ ಬಂದವರನ್ನು ನೋಡಿ ಅದು ಇನ್ನು ಕೂಡ ಇದು ಬೆಳಿಬೇಕು. ಯಾಕಂದ್ರೆ ಇಲ್ಲೊಂದು 10 ಜನ ರೈತರು ಬರ್ತಾರೆ, ಅದು 25 ಜನ ರೈತರು ಬರ್ಬೇಕು. ಹಾಗೇನೆ ಈ ಕಡೆ ಒಂದು ಇದಕ್ಕಿಂತಲೂ ಒಂದು ವ್ಯವಸ್ಥಿತ ಜಾಗದಲ್ಲಿ ಇದನ್ನು ಮಾಡ್ಬೇಕು. ಯಾಕಂದ್ರೆ ಇದನ್ನು ಸಂಡೆ ಮಾಡುದು ಎಲ್ಲರಿಗೂ ಬೇರೆ ಹಾಲ್ ಎಲ್ಲ ಖಾಲಿ ಇರ್ತದೆ. ಅಂದ್ರೆ ದೊಡ್ಡ ಇದರಲ್ಲಿ ಮಾಡಿದ್ದು ಇದೊಂದು ದೊಡ್ಡ ಇದಾಗ್ತದೆ. ಜನರು ಇನ್ನು ಸಾವಯವಕ್ಕೆ ಆದ್ರೆ ಹೆಚ್ಚು ಮನಸ್ಸು ಕೊಡ್ಲಿಲ್ಲ. ಕೊಡುವವರು ಕೊಡ್ತಾರೆ, ಯಾಕಂದ್ರೆ ಎಲ್ಲರೂ ಕೇಳ್ತಾರೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ. ನಾವು ಡಾಕ್ಟರ್ ಇಲ್ಲದೆ ನಾವು ಬರ್ತೇವೆ. ಯಾಕಿದ್ದಾರೆ ಅದಕ್ಕೆ ಡಾಕ್ಟರ್ ಇಲ್ಲದೆ ಬರಬೇಕಂದ್ರೆ ಸಾವಯವ ಬೇಕು. ಸಾವಯವದಲ್ಲಿ ಒಳ್ಳೊಳ್ಳೆ ತರಕಾರಿ ಸಿಗ್ತದೆ, ಅದು ನಮ್ಗೆ ಇದೆ. ಯಾಕಂದ್ರೆ ಪ್ರತಿಯೊಂದು ಕೂಡ ಇದರಲ್ಲಿ. ಯಾಕಂದ್ರೆ ನಾವು ಇಲ್ಲಿ ನೋಡಿ ಅಂಗಡಿಯಿಂದ ಕೊಳ್ಳೋದು ತರಕಾರಿ 1 ವಾರದಲ್ಲಿ ಹಾಳಾಗ್ತದೆ. ಆದ್ರೆ ನಮ್ಮ ಇಲ್ಲಿಂದ ಕೊಳ್ಳೋ ತರಕಾರಿ ನಾವು 15 ದಿವಸ ಆದ್ರೂ ಹಾಳಾಗುದಿಲ್ಲ. ನಮ್ಮ ಕೆಲವು ಸಾರಿ ಕೊಂಡೋದು ಅದೇ 2 ವಾರ 3 ವಾರ. ನಾವು ಬಸ್ಸಲ್ಲಿ ದಿನ ತಿನ್ನುದಿಲ್ಲ, ಒಂದು ದಿವಸ ಮತ್ತೆ 3 ದಿವಸ ಬಿಟ್ಟು ಮಾಡ್ತೇವೆ. ಹಾಗೇನೆ ಒಂದು ಕಟ್ಟು ಕೊಂಡೋದು ನಾವು ಇಬ್ಬರೇ ಇರೋದು ಗಂಡ ಹೆಣ್ಣು. ಇವಾಗ 3 ಸತಿ ಬರ್ತದೆ, ಅದೊಂದು 2 ವೀಕ್ಸ್. ಹಾಗೆ ನಾವು ಕೂಡ ಟೆರೆಸಲ್ಲಿ ಬಸಳೆ ಬೆಳಿತೇವೆ. ಬಸಳೆ, ಹರಿವೆ ಟೆರೆಸಲ್ಲಿ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ನಾವು ಇದು ಮಾಡಿದ್ವಿ. ನಮ್ಮಲ್ಲಿ ಚಿಕ್ಕು ಆಗ್ತದೆ, ಪೇರಳೆ ಆಗ್ತದೆ. ಈಗ ಹಲಸಿನ ಗಿಡ ನಡ್ತೇವೆ ಟೆರೆಸಲ್ಲಿ, ದೊಡ್ಡ ಚಟ್ಟಿಯಲ್ಲಿ ನಿಂಬೆಹಣ್ಣು ಆಗ್ತದೆ. ಹಾಗೆ ಇದೆಲ್ಲ ಇದು ಮಲ್ಟಿ ನಿಂತಿದ್ದೇವೆ. ಆದ್ರೆ ಮೇನ್ ಒಂದು ತರಕಾರಿಗೆ ನಮ್ಗೆ ಉಂಟಲ್ಲ ಬಹಳ ಖುಷಿ ಆಗಿದೆ. ಅದಕ್ಕೆ ಮೂಲ ಇದ್ವಿ. ಇಲ್ಲಂದ್ರೆ ವರ್ಷಕ್ಕೆ 1-2 ಸರಿ ಅಲ್ಲ ತರಕಾರಿ ಗಿಡ ಕೊಡ್ತಾರೆ. ತರಕಾರಿ ಗಿಡ ಕೊಡುವಾಗ ನಾವು ಅದನ್ನ ಗಿಡ ಕೊಂಡು ನಡ್ತೇವೆ. ಅದು ಒಳ್ಳೆ ಗಿಡ ಬರ್ತದೆ. ಹಾಗೆ ಕುಂಬಳಕಾಯಿ, ಬೆಂಡೆಕಾಯಿ ಎಲ್ಲ ಇದು ಬರ್ತದೆ. ಅದನ್ನ ನೀವು ಬೆಳೆಯೋಕೆ ಆರ್ಗ್ಯಾನಿಕ್ ಸಂತೆಯಿಂದ ಆರ್ಗ್ಯಾನಿಕ್ ಸಂತೆಯಿಂದಲೇ ಈ ವರ್ಷ ಅದಕ್ಕೆ ನಾವು ಸದಸ್ಯರಾಗಿ ಇದ್ರಲ್ಲಿ ಅದು ಇದುಂಟು ಸಾವಯವ ಬಳಗ. ವರ್ಷಕ್ಕೆ 20 ಸದಸ್ಯರಾಗಿ ಅದನ್ನು ನಾವು ಪ್ರತಿ ವರ್ಷ ತೆಗೆದುಕೊಂಡು ಹೋಗ್ತೇವೆ. ನಮ್ಗೆ ಕೂಡ ಏನಾಯ್ತು, ನಮ್ಮಲ್ಲಿ ಕೂಡ ಎಕ್ಸೈಸ್ ಇದ್ದರೆ ಏನ್ ಮಾಡ್ಬಹುದು. ಹಾಗೆ ಇರ್ತದೆ, ತುಂಬಾ ಅವಕಾಶ ಕೂಡ ಉಂಟು ಸದಸ್ಯರಾದವರು. ಅದು ರೈತರಿಗೆ ಹೇಗೆ ಉಪಯೋಗ ಮಾಡಬಹುದು? ಇನ್ನು ಜಾಸ್ತಿ ಜನ ಮಾಡಿದ್ರೆ ಮಾಡ್ಬೋದು. ಯಾಕಂದ್ರೆ ನಾನು ಒಬ್ಬ ಕೃಷಿ ಇಲಾಖೆಯ ನಿವೃತ್ತ ಉದ್ಯೋಗಿ. ಯಾಕಂದ್ರೆ ಕೃಷಿ ಇಲಾಖೆಯಲ್ಲಿ ಕೂಡ ನಮ್ಮಲ್ಲಿ ಉಮೇಶ್ ಪ್ರಭು ಅಂತ ಇದ್ದಾರೆ. ಅವರು ಕೃಷಿ ಇಲಾಖೆಯಲ್ಲಿ ಸಾವಯವ ಕೃಷಿಯಲ್ಲಿ ಒಂದು ಕ್ಲಸ್ಟರ್ ಹೆಡ್ ಆಗಿದ್ರು. ಹಾಗಿದ್ರಿಂದ ಮಾಡ್ಬೋದು, ಆದ್ರೆ ಜನರು ಧೈರ್ಯ ಮಾಡ್ಬೇಕು. ಮತ್ತೆ ಒಂದೇ ಒಂದು ಕ್ವಶನ್ ಅಂದ್ರೆ ಉಳಿದದ್ದು ಏನ್ ಮಾಡುದು ಅಂತ. ಈಗ ಸೇಲ್ಸಿಗೆ ಬರ್ತದೆ, ಉಳಿದದಕ್ಕೆ ಒಂದು ಅವರು ಆಲ್ಟರ್ನೇಟಿವ್ ದಾರಿ ಹುಡುಕಬೇಕು. ಉಳಿದದ್ದು ಹೇಗೆ ಮಾಡೋದು, ಅದಕ್ಕೊಂದು ರೀಸನಬಲ್ ರೇಟಲ್ಲಿ ಅವರಿಗೆ ಲಾಸ್ ಆಗೋದಾಗಿ ಅದು ಹೇಗೆ ಕೊಡೋದು, ಇದೆಲ್ಲ ಅದನ್ನು ಮಾಡ್ಬೋದು. ಕೃಷಿಯಲ್ಲಿ ಈಗ ಏನು ಕೈ ಹಿಡಿಯುವುದರಿಂದ ಏನಿಲ್ಲ, ಆಗ್ತದೆ ಹೀಗೆ ಅದಕ್ಕೆ ಮಾಡಬೇಕು ಜನರು. ರೈತರು ಸಾವಯವ ಮಾಡಿದ್ರೆ ಆಗ್ತದೆ. ಈಗ ನೋಡುವ ಇದು
ನಾವು ಎರೆಹುಳು ಗೊಬ್ಬರ ಕೊಂಡು ಹೋಗ್ತೇವೆ. ಯಾಕೆ ಇದು ಕೊಂಡು ಹೋಗ್ತೇವೆ? ನಾವೇನು ಕೆಮಿಕಲ್ ಹಾಕ್ಬೋದು? ನಾವು ಕೆಮಿಕಲ್ ಹಾಕುದಿಲ್ಲ. ನಾವು ಮೊದಲಿಂದ ಸ್ಪ್ರೇ ಮಾಡ್ಲಿಕ್ಕೆ ನೀಮು ಯೂಸ್ ಮಾಡ್ತೇವೆ. ಹಾಗಿದ್ರಿಂದ ಇದು ಜನರಿಗೆ ಹೆಚ್ಚಿನವರಿಗೆ ಉದಾಸೀನ. ಈಗ ಏನ್ ಗೊತ್ತಿಲ್ಲ, ಎಲ್ಲ ಉದಾಸೀನ. ಯಾಕಂದ್ರೆ ಒಂದು 90% ಜನ ಮನೆಯಲ್ಲಿ ಅಡಿಗೆ ಮಾಡುದಿಲ್ಲ. ಯಾಕಂದ್ರೆ ಮೊಬೈಲ್ ಅಲ್ಲಿ ಕೂತಿದ್ರೆ ಬರ್ತಾರೆ. ಹಣಕ್ಕೆ ತೊಂದರೆ ಇಲ್ಲ, ನೋಡಿ ಜನಕ್ಕೆ ಹಣಕ್ಕೆ ತೊಂದರೆ ಇಲ್ಲ. ಹಾಗೆ ಇದನ್ನು ತಿಂದಿದೆ ಆರೋಗ್ಯಕ್ಕೆ ತೊಂದರೆ ಇಲ್ಲ. ಅದನ್ನು ಇದು ಮಾಡ್ಬೇಕು. ನಾವು ಅರ್ಥ ಮಾಡ್ಕೊಳ್ಳೋದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಇವತ್ತು ಆರೋಗ್ಯಕ್ಕೆ ಇದಾಗ್ತದೆ. ನಾವು ರೈತರನ್ನ ಪ್ರೋತ್ಸಾಹ ಮಾಡಿದ್ರೆ ಅವ್ರು ಆರ್ಗಾನಿಕ್ ಜಾಸ್ತಿ ಬೆಳಿತಾರೆ. ಖಂಡಿತ ನಾವು ಕೆಲಸ ಮಾಡ್ತೇವೆ, ನಾವು ಇಲ್ಲಿ ಬಂದು ಕೊಂಡೋಗ್ತೇವೆ, ಜೊತೆಗೆ ನಾವು ಕೂಡ ಬೆಳಿತೇವೆ ಸ್ವಂತದಲ್ಲಿ. ಹಾಗೆ ನಮ್ಗೆ ಎಷ್ಟೋ ಜನ ಹೇಳ್ತಾರೆ, ನಾವು ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇದು ಸ್ಟೇಟಸ್ ಅಲ್ಲಿ ಹಾಕಿದಾಗ ಇಂಥದ್ದು ಬೆಳೆದಿದೆ ಅಂತ ಹೇಳಿ ನಮ್ಗೆ ಸ್ವಲ್ಪ ಕೊಡಿ ಅಂತ. ಕೊಡುವಷ್ಟು ನಾವು ಬೆಳೆಯಲಿಲ್ಲ, ಬರ್ತದೆ ಅಂದ್ರೆ ಹಾಗೆ ಕಡಿಮೆ ಆಗಿದ್ರೆ ನಾವು ಇಲ್ಲಿ ಬಂದು ಕೊಂಡೋಗ್ತೇವೆ. ಆದ್ರೆ ಫಸ್ಟಿಗೆ ನಾವು ಇಲ್ಲೇ ಕೊಂಡೋಗ್ತಿದ್ದೇವೆ, ಪ್ರತಿ ವಾರ ಕೊಂಡೋಗಿದ್ದೇವೆ. ಯಾಕಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಬೆಳೆಯೋದ್ರಿಂದ ಪ್ರತಿ ವಾರ ಕೊಂಡೋಗುದಿಲ್ಲ. ಮನೆಯಲ್ಲಿ ಕೂಡ ಜನಸಂಖ್ಯೆ ಕಮ್ಮಿ ಆಗಿದೆ, ಇಬ್ಬರೇ ಇರುದು, ಹಸ್ಬೆಂಡ್ ವೈಫ್. ಹಾಗಾಗಿ ಇದರಲ್ಲಿ ಮೈನು ಸಾವಯವ ಗೊಬ್ಬರದಲ್ಲಿ ಉಂಟಲ್ಲ, ಒಳ್ಳೆ ಇದು ಮಾಡಬಹುದು. ನಾವು ಇಲ್ಲಿ ಸಿಕ್ಕದಿದ್ರೆ ನರ್ಸರಿಯಲ್ಲಿ ಕೊಂಡೋಗ್ತೇವೆ, ನರ್ಸರಿಯಲ್ಲಿ. ಹಾಗೆ ಅಲ್ಲಿ ಕೊಂಡೋಗಿ ಇದನ್ನು ಸಾವಯವ ಗೊಬ್ಬರ ಹಾಕೋದು, ನಾವು ಕೆಮಿಕಲ್ ಯೂಸ್ ಮಾಡುದೇ ಇಲ್ಲ. ಹಾಗಾದ್ರೆ ಒಳ್ಳೆ ಆಗ್ತದೆ. ಹಾಗೆ ರೈತರು ಕೂಡ ಅಷ್ಟೇ ಸಾವಯವ ಗೊಬ್ಬರ. ಈಗ ನಾನು ಕೆಲವರ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಒಂದು ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ರು ಮೇಡಮ್ ಇದ್ದಾರೆ, ಅವರಿಗೆ ನಾನು ಹೇಳಿದ್ದೇನೆ. ಅವರಿಗೆ ನಾನು ಇಲ್ಲಿ ಆ ಸೂರಜ್ ಅಂತ ಗಿಡ ಬೆಳೀತಾರೆ, ಅವ್ರದ್ದು ಗಿಡ ಕೊಂಡು ಕೊಟ್ಟಿದ್ದೇನೆ. ಅವರೊಂದು 200 ರೂಪಾಯಿ ಗಿಡ ತಗೊಂಡು ಮೊನ್ನೆ ಸಿಕ್ಕಿದಾಗ ಹೇಳಿದ್ರು, ಏನು ಮಾಡಿ ಕುಂಬಳಕಾಯಿ ಆಗಿದೆ, ನನಗೆ ಬಹಳ ಕುಂಬಳಕಾಯಿ ಆಗಿದೆ, ಒಂದು 100 ಕುಂಬಳಕಾಯಿ ಆಗಿದೆ ಅಂತ. ಅಯ್ಯೋ ಮೇಡಮ್, ನನಗೆ ಹೇಳಿದ್ರು ನಾನು ಕೂಡ ಬರ್ತಿದ್ದೆ ಅಲ್ಲ ಅಂತ. ಅಯ್ಯೋ ನನಗೆ ನಿಮ್ಗೆ ಗೊತ್ತಾಗ ನೆನಪಾಗ್ಲಿಲ್ಲ. ಇಲ್ಲ ಮೊದಲಂದ್ರೆ ಆಫೀಸಲ್ಲಿ ಇರುವಾಗ ನೆನಪಾಗ್ತಿತ್ತು, ನಾವೀಗ ರಿಟೈರ್ಡ್ ಆಗಿದ್ದೇವೆ, ಹಾಗೆ ನೆನಪಾಗ್ಲಿಲ್ಲ ಅವರಿಗೆ. ಆಗಿದ್ರು ಜನಕ್ಕೆ ಅಭಿರುಚಿ ಉಂಟೆ, ಆದ್ರೆ ಅದು ಕೆಲವರಿಗೆ ಇದೆಲ್ಲ ಮಾಡ್ಬೋದು. ಡಿಸ್ಟೆನ್ಸ್ ಅಲ್ಲಿ ಹೆಚ್ಚು ಅಭಿರುಚಿಯಲ್ಲಿ ಇರ್ತಾರೆ. ಮತ್ತೆ ಮನೆಯವರಿಗೆ ಇದ್ದವರಿಗೆ ಉದಾಸೀನ ಬಿಡ್ಬೇಕು. ಈಗ ಒಂದು ಸಣ್ಣ ಜಾಗ ಇದ್ರೆ ಕೂಡ ಉಂಟಲ್ಲ, 1 ಸೆಂಟ್ಸ್ ಜಾಗ ಇದ್ರೆ ಕೂಡ ಉಂಟಲ್ಲ, ಮಾಡ್ಬೋದು. ಅದ್ರಲ್ಲಿ ಖಂಡಿತ ಆಗ್ತದೆ. ಯಾಕಂದ್ರೆ ಎಲ್ಲಿ ಮಾಡಿದವ್ರು ಏನು ಇದರಲ್ಲಿ ಕೆಟ್ಟದಾಗ್ಲಿಲ್ಲ. ಆದ್ರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇದು ಮಾಡ್ಬೇಕು. ಬೇಸಿಗೆಯಲ್ಲಿ ಏನ್ ಮಾಡ್ಬೇಕು, ಮಳೆಗಾಲದಲ್ಲಿ ಯಾವ್ದು ಬೆಳಿಬೇಕು, ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಬೇಕು. ಈ ಗೊಬ್ಬರ ಹಾಕುದಿದೆ ಖಂಡಿತ ನಮ್ಮ ಅದನ್ನು ಮಾಡಿ ಸಾಧ್ಯವಿಲ್ಲದನ್ನು ಮಾಡಿ ಕಡಿಮೆ ಅದನ್ನು ಜಾಸ್ತಿ ಮಾಡಬೇಕು. ಅದೆಲ್ಲ ಇರ್ಲಿಕ್ಕೆ ನಾವು ಕೆಮಿಕಲ್ ನಿಲ್ಸಕ್ಕೆ ಆಗುದಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಕೆಮಿಕಲ್ ಅನ್ನ ಇಲ್ಲದೆ ನಾವು ಮಾಡ್ಬೋದಲ್ಲ? ಖಂಡಿತ ನಿಲ್ಲಿಸಬಹುದು. ಅದು ರೈತನ ಮನಸ್ಥಿತಿಯಲ್ಲಿ ಬಂದಿದೆ. ಯಾಕಂದ್ರೆ ಕೆಮಿಕಲ್ ಅನ್ನು ಖಂಡಿತ ನಿಲ್ಲಿಸಬಹುದು. ಕೆಮಿಕಲ್ ಆದಷ್ಟು ಕಮ್ಮಿ ಮಾಡಿ ಬರ್ತಾ ಇರುತ್ತಲ್ಲ ಅವ್ರು. ಈಗ ನೋಡಿ, ಒಂದು ಪ್ಲಾಟ್ ಇದ್ರೆ ಅದು 60% ಆರ್ಗ್ಯಾನಿಕ್ ಮಾಡಿಬಿಟ್ಟು ಅಂತ ಕೆಮಿಕಲ್ ಮಾಡಿ ಅವ್ರಿಗೆ ಅದು ಡಿಫ್ರೆಂಟ್ ಗೊತ್ತಾಗ್ತದೆ. ಕೆಲವರಿಗೆ ಏನ್ ಮಾಡ್ತೀವಿ ಅಂದ್ರೆ, ಕಾವೂರಿನಲ್ಲಿ ಒಂದು ಚರ್ಚೆಗೆ ಒಬ್ಬರು ಇದ್ದರು. ನಾವು ಅವರದ್ದು ಅಲ್ಲಿ ಗದ್ದೆಗೆ ಹೋಗಿ ಬೆಂಡೆ ಮತ್ತೆ ಅಲಸಂದೆ ತರ್ತಿದ್ವಿ. ಅವರಲ್ಲಿ ಸೇಲ್ ಮಾಡ್ತಿದ್ವಿ. ಇದು ಕೇಳಿಟ್ಟು ಬಂದವರಿಗೆ ಸೇಲ್ ಮಾಡ್ತಿದ್ವಿ. ಇವಾಗ ಕೆಮಿಕಲ್ ನಿಲ್ತಾ ಇರೋದಿಲ್ಲ, ಅಥವಾ ಸಬ್ಸಿಡಿ ಕೆಲವರ ಲ್ಯಾಬಿಯಿಂದ ಆಗಿರೋದಂತ. ಸಬ್ಸಿಡಿ ಎಲ್ಲ ಲಾಭದಿಂದಲೇ, ಕೆಮಿಕಲ್ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಾವಯವ ಮಿಶ್ರಣ ಉಂಟು. ಸಾವಯವದನ್ನು ಈಗ ಹೆಚ್ಚು ಇದು ಕೊಡ್ತಾರೆ. ಸಾವಯವದಲ್ಲಿ ಇದರಲ್ಲಿ ಒಳ್ಳೆ ಇದಾಗ್ತದೆ. ಈಗ ಅದರಲ್ಲಿ ಕೊಡುವಂತ ಸಬ್ಸಿಡಿ ಸಾವಯವ ಸಬ್ಸಿಡಿ ಕೊಡ್ತದೆ, ಮತ್ತೆ ಒಳ್ಳೇದಾಗ್ತದೆ. ಆದ್ರೆ ಒಂದೇನಂದ್ರೆ, ನಮ್ಮ ಜನರಿಗೆ ಉಂಟಲ್ಲ, ಮೋಸ ಮಾಡುದು ಅದೊಂದು ಉತ್ತು ಗುಣ. ಯಾಕಂದ್ರೆ ಈಗ ಸಾವಯವ ಸಬ್ಸಿಡಿ ಇದು ಆದ್ರೆ ಕೆಮಿಕಲ್ ಅಂದ್ರೆ ಕಂಪನಿಯವರು ಮಾಡೋದು, ಅಲ್ಲಿ ಗೋಣಿಕೆ ಅದೆಲ್ಲ ಕೆಮಿಕಲ್. ಸಾವಯವ ಪ್ರೈವೇಟ್ ನಾವು ಮಾಡುವಾಗ ಅವನೇನ್ ಮಾಡ್ತಾನೆ, ಕಮ್ಮಿ ಮಾಡಿ ಹೆಚ್ಚು ಲೆಕ್ಕ ತೋರಿಸ್ತಾರೆ, ಇಂಥದ್ದೆಲ್ಲ ಇರ್ತದೆ. ಹಾಗೆ ಇರುವಾಗ ಅದನ್ನು ಇದರಲ್ಲಿ ಸಾವಯವ ಸಬ್ಸಿಡಿ ಸಿಗೋದು ಕಷ್ಟ. ಅಂದ್ರೆ ಒಂದು ಸಾವಯವ ಮಾಡಿದ್ರೆ ಉಂಟಲ್ಲ, ಖಂಡಿತ ರೈತನಿಗೆ ಉದ್ಧಾರ ಆಗುದಕ್ಕೆ ಅಂತಂದ್ರೆ ಅವನಲ್ಲಿ ಇರೋದ್ರಲ್ಲೇ ಬೆಳ್ಕೊಳ್ಬಹುದು. ಖಂಡಿತ ಅದಕ್ಕೆ ಯಾವ ತೊಂದರೆ ಇಲ್ಲ ಬೆಳೆಯುವುದು. ಸಬ್ಸಿಡಿಯಿಂದ ಸರ್ಕಾರಕ್ಕೂ ಮತ್ತೆ ನಮಗೂ ನಷ್ಟನೇ ಆಗೋದು ಅಲ್ಲ. ಸಬ್ಸಿಡಿ ಅಂದ್ರೆ ಕೊಡುದು ಎಲ್ಲಿಂದ? ಜನರು ತೆರಿಗೆ ಹಣವನ್ನೆಲ್ಲ ಕೊಡುದಿಲ್ಲ ಸಬ್ಸಿಡಿ, ಸುಮ್ಮನೆ ಇದು ಕೊಡುದಿಲ್ಲ. ಹಾಗಾಗಿ ಇದರಲ್ಲಿ ಅದಕ್ಕೆ ಇದನ್ನು ನಿಜವಾಗಿ ಉಂಟಲ್ಲ, ನಿಧಾನ ಸಬ್ಸಿಡಿ ಕಮ್ಮಿ ಮಾಡ್ತಾ ಬಂದಾಗ ಯಾಕಂದ್ರೆ ರೈತನಿಗೆ ಬೆಳೆ ಜಾಸ್ತಿ ಬೆಳಿಬೇಕಂದ್ರೆ ಸಬ್ಸಿಡಿ ಕಮ್ಮಿ ಮಾಡ್ಬೋದು. ಹಾಗೆ ಒಂದು ಒಳ್ಳೆ ರೇಟ್ ಸಿಗ್ತದೆ. ಇವತ್ತು ನೋಡಿ, ಪ್ರತಿಯೊಂದಕ್ಕೂ ಸಂಬಳ ಇರ್ತದೆ ಅಲ್ವಾ? ಆದ್ರೆ ರೈತನಿಗೆ ಯಾಕೆ ಇರುವುದಿಲ್ಲ? ಈಗ ಇದರಲ್ಲಿ ಯಾಕೆ ಟೊಮೆಟೊ ಯಾಕೆ ಇಲ್ಲಿ ನೋಡಿ, ನಿನ್ನೆ ನಾವು ಟಿವಿಯಲ್ಲಿ ನೋಡಿದ್ರೆ ಅಲ್ಲಿ ಅವರು ತುಮಕೂರಿನಲ್ಲಿ ಟೊಮೆಟೊ ತಂದು ರೋಡಿಗೆ ಕೇಳ್ತಾರೆ. ಅವನು ತಂದು ಮಾಡಿದ್ರೆ ವೇಸ್ಟ್ ಅಲ್ವಾ? ಅವನು ಅತಿ ಹೆಚ್ಚು ಬೆಳೆದು ಅವನಿಗೆ ಲಾಭ ಇಲ್ಲ, ಕೆಮಿಕಲ್ ಹಾಕಿ ಬೆಳೆದು ಲಾಭ ಇಲ್ಲ. ಅದೇ ಹೇಳಿದೆ, ಯಾಕಂದ್ರೆ ಕೆಮಿಕಲ್ ಹಾಕಿ ಬೆಳೆದು ಉಳಿಯುವುದಿಲ್ಲ ಅಲ್ವಾ? ಹಾಗೆ ಇದು
ಕೃಷಿಯಲ್ಲಿ ಸಾವಯವದಲ್ಲಿ ಕೂಡ ಬೆಳಿಬಹುದು ಒಳ್ಳೆ ಒಳ್ಳೆ ರೈತರಿಗೆ ಇವಾಗ ಕೃಷಿ ಇಲಾಖೆ ನೀವು ಇದ್ದಿದ್ದವರು ಕೃಷಿ ಇಲಾಖೆ ಸಾವಯವ ಇದನ್ನ ಪ್ರಮೋಟ್ ಮಾಡುತ್ತೆ, ಆದ್ರೆ ರೈತರು ಕೆಲವರ ಮನಸ್ಥಿತಿಯಿಂದ ಈ ತರ ಅಲ್ಲ, ಅದನ್ನು ಬಹಳ ಕಷ್ಟಪಟ್ಟು ರೈತರನ್ನು ಹೊಂದಿಸಿಕೊಳ್ತಾರೆ. ಹಾಗಾದ್ರೆ ಅದನ್ನು ರೈತರ ಮನಸ್ಸು ಹಾಗೆ ಅವರಿಗೆ ಇಲ್ಲ, ನಾನು ಸಾವಯವ ಬೆಳಿಬೇಕಂತ ನಾನು ಖಂಡಿತ ಆಗ್ತದೆ. ಎಲ್ಲ ಕಡೆಯೂ ಸಾವಯವ ಮಳಿಗೆನೇ ಇರ್ತದೆ, ಅಂಗಡಿಯಲ್ಲಿ ಸಾವಯವ ಅಂತೇಳಿ ಒಂದು ಹಾಕಿರ್ತಾರೆ. ಯಾಕಂದ್ರೆ ಸಾವಯವ ಬೇರೆ ಕೆಮಿಕಲ್ ಬೇರೆ ಅಂತೇಳಿ ಬೋರ್ಡ್ ಹಾಕ್ಲಿಕ್ಕೆ, ಆಗ ಅದೊಂದು ಜನರು ಮೂವ್ಮೆಂಟ್ ಮಾಡ್ಬೇಕು. ಒಂದು ಅಂಗಡಿಯಲ್ಲಿ ಕೊಡೋದಿಲ್ಲ, ಆಗ ಜನ ಏನ್ ಮಾಡೋದ್ರಲ್ಲಿ ಸಾವಯವದಕ್ಕೊಂದು ನೋಡುವ ಅಂದ್ರೆ ಎಲ್ಲ ಇಲ್ಲಿ ಅಂದ್ರೆ ಸಂಡೆ ಸಿಗುದಲ್ವಾ, ಅಲ್ಲಿ ಅಂಗಡಿಯಲ್ಲಿ ಸಾವಯವ ಸಿಗುದಿಲ್ಲ. ಅದು ನೋಡುವ ನಾವು ಇದನ್ನು ಮಾಡ್ಕೊಂಡು ಅದರಿಂದ ಇಲ್ಲಿ ಒಂದು ಇದು ಏನಂದ್ರೆ ಡೈರೆಕ್ಟ್ ಮಾರ್ಕೆಟ್, ಇದು ನೇರ ಮಾರ್ಕೆಟ್. ಇದಕ್ಕೆ ನಿಜವಾಗಿ ಒಳ್ಳೇದು. ಇನ್ನೂ ದೊಡ್ಡದಾಗುವಾಗ ಇನ್ನೂ ಉದ್ದ ಆಗುವಾಗ ದೊಡ್ಡ ಸಂತೆನೇ ಆಗ್ತದೆ ಅಲ್ವಾ. ಈ ಸಂತೆಯಲ್ಲಿ ಜನರಿಗೆ ನೇರ ಮಾರ್ಕೆಟ್ ಅಲ್ಲ, ಅದರ ಅವರಿಂದ ರೈತರಿಗೂ ಹೆಲ್ಪ್ ಆಗುತ್ತೆ. ಯಾರೋ ಉದಾಹರಣೆಗೆ ನೋಡಿ, ನಾನು ನಮ್ಮ ನುಗ್ಗೆ ತುಂಬಾ ಬೆಳೀತು, ನುಗ್ಗೆ 1,000 ನುಗ್ಗೆ ಆಯ್ತು. ಏನ್ ಮಾಡುದು, ಒಂದಷ್ಟು ನೇಬರ್ ಅವರೆಲ್ಲ ಕೊಟ್ಟು ಉಳಿದ್ರೆ ಹಾಳಾಗ್ತದೆ ಅಂತ ನಾನು ಇಲ್ಲಿ ತಂದು ಮಾರುದಂತೆ. ಇಲ್ಲಿ ತಂದು ಮಾರಿದೆ, ನನಗೆ ಕೆಜಿಗೆ 100 ರೂಪಾಯಿಗೆ ಸಿಕ್ತು. ಅದೇ ಪುನೊಂದು ಸರಿ ನನಗೆ ಮಾರ್ಲಿಕ್ಕೆ ಟೈಮ್ ಇರಲಿಲ್ಲ, ಇಲ್ಲಿ ಒಂದು ಎಕ್ಸಿಬಿಷನ್ ಇದಾಗ್ತಿತ್ತು, ಅದಕ್ಕೆ ತಂದು ಅದರಿಂದ ಅವ್ರು ಕೆಜಿಗೆ 50 ರೂಪಾಯಿ ಕೊಟ್ಟು ಒಂದು ಹಾಳಾಗಿದ್ದಕ್ಕೆ 50 ರೂಪಾಯಿ ಬಂದು ಕೊಂಡ್ಕೊಂಡ್ರು. ಆದ್ರೆ ನಾನೇ ಮಾಡಿದ್ 100 ರೂಪಾಯಿ ಅಲ್ಲ ನೋಡಿ. ಇದು ರೈತನ ಮನಸ್ಥಿತಿ ಬರ್ತದೆ. ಅವನು ವ್ಯಾಪಾರ ಮಾಡೋದು ಕಲಿಬೇಕನ್ನೋದು ನಿಮ್ಮ ಕಲಿಬೇಕಂತ ಇಲ್ಲ, ಇಲ್ಲಿ ತಂದಿಷ್ಟ ಆಗ್ತದೆ. ಬೇಕಾದ ಏನೊಂದು ತ್ರಾಸ ಆಗ್ತದೆ, ಒಂದು ಸ್ಕೇಲು, ಒಂದು ಸಣ್ಣ ಸ್ಕೇಲು ಬಿಟ್ಟು ಅದನ್ನೆಲ್ಲ ಇದು ಮಾಡ್ಬೋದು, ಅವನೇ ಮಾರಾಟ ಮಾಡ್ಬೋದು. ಆದ್ರೆ ಅವನು ಅದಕ್ಕೆ ಮನಸ್ಥಿತಿಗೆ ಬರಬೇಕು, ಆ ಮನಸ್ಥಿತಿ ಬರ್ತದೆ. ಮತ್ತೆ ಅವನ ಕೆಲವರು ಹೇಳ್ತಾರೆ ನನಗೆ ಡಿಸ್ಟೆನ್ಸ್ ಕವರ್. ಈಗ ನಾನೊಬ್ಬರನ್ನು ಮಾತಾಡಿದೆ, ಅವ್ರು ರೈತರನ್ನು, ಅವ್ರು ಬೇಕಾದ ಇದೊಂದಿದೆ, ಅದೇ ಅವರು 30 ಕಿಲೋಮೀಟರ್ ದೂರ ಇದ್ದಾರೆ. ಕಿಲೋಮೀಟರ್ ದೂರದ ಒಂದು ಏನು ಡೀಸೆಲ್ ಏನು ಖರ್ಚಾಗ್ತದೆ ಅದರ ಬಗ್ಗೆ ಒಂದು ಲೆಕ್ಕ, ಒಂದು ರೇಟ್ ಇದೆ ಅಂತ ಹೇಳಿ. ಮತ್ತೆ ಇಲ್ಲಿ ಮಿನಿಮಮ್ ರೇಟ್ ಇಷ್ಟಂತ ಉಂಟು. ಆ ರೇಟ್ನಲ್ಲಿ ಇದರಲ್ಲಿ ನೀವು ಹೇಳಿ ನನಗೆ ಆ ಮಿನಿಮಮ್ ರೇಟ್ನಲ್ಲಿ ಪೂರೈಸ್ತದ ಇಲ್ವಾ ಅಂತ ಪೂರೈಸದಿದ್ದು ನೋಡೋದು ನನಗೆ ಇಷ್ಟ ಆಗ್ತದೆ ಅಂತ ಹೇಳಿ ಮಾಡ್ಬೋದು. ಅದು ಹೇಳಿಕೊಂಡು ನಾವು ಅಸೋಸಿಯೇಷನ್ ಅವ್ರ ಹತ್ರ ಮಾಡಲಿಕ್ಕೆ ಮಾಡ್ಬೋದಲ್ವಾ. ಆದರೆ ಆ ಥರದ ಮನಸ್ಥಿತಿ ಬಂದು ಎಲ್ಲರೂ ಸಾವಯವ ಬೆಳಿಬೋದು ಅಂತ ಬೆಳಿಬೋದು. ಯಾಕೆಂದ್ರೆ ಜನಕ್ಕೆ ಇದರಲ್ಲಿ ಉಪಯೋಗ ಉಂಟು. ಜನರು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನೀವು ಹೇಳ್ತೀರಿ. ಅದೇ ಬರ್ತದೆ ಎಲ್ಲ ಜನ. ನಾವು ಸಾಧಾರಣ ಅಂತಲ್ಲ ನೋಡುವಂತ 50% ಜನ ಕಳೆದ 10 ವರ್ಷದಿಂದಲೂ ಬರ್ತಾರೆ. ಸ್ವಲ್ಪ ಪರಿಚಯ ಇರ್ತದೆ, ಎಂತ ಮಾಡ್ತೇವೆ ನಾವು ಹೇಗಿದೆ 50 ವರ್ಷದಿಂದ ಹೊಸ ಬರ್ತಾರೆ. ಧನ್ಯವಾದ ಸರ್. ಯಾವುದಿಲ್ಲ 9448153199 ರಾಘವೇಂದ್ರ. ಓಕೆ, ಧನ್ಯವಾದಗಳು.